ಇದರಲ್ಲಿ ತಾವು ಗಮನಿಸ್ಬೋದು ಮಿನಿಮಮ್ 40ರಿಂದ 60 ಫುಟಿನ ರಸ್ತೆ ಅಂತ ಕೊಟ್ಟಿದ್ದಾರೆ. ನನಗೆ ಇವ್ರದ್ದು ಸರ್ಕಾರಿ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ವಿಚಾರ ಗೊತ್ತಾಗ್ತಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ತಾವು ಯಾಕೆ ನೆದರಿಗೆ ಹಾಕ್ಕೊಂಡು ತಾವು ಗಮನಕ್ಕೆ ಯಾವುದೇ ರೀತಿ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ? ನಗರಸಭೆಯ ಆಸ್ತಿಯನ್ನು PWD ಆಸ್ತಿಯನ್ನು ತಾವು ತಗೋಬೇಕಾಗಿದೆ. ಯಾಕಂದರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದರೆ ಸುಮಾರು ಈ ರಸ್ತೆ ನಮ್ಮ ಆಡು ಭಾಷೆಯಲ್ಲಿ ಅಡ್ಡದಾರಿ ಅಂತ ಹೇಳ್ತೀವಿ. ಮತ್ತು ಅಡ್ಡದಾರಿ ಅಂದರೆ ಬೇರೆ ರೀತಿ ಅಡ್ಡದಾರಿ ಅಲ್ಲ, ಹೊಲದ ದಾರಿ ಬಂಡಿ ದಾರಿ ಅಂತಂದು ಏನು ಹೇಳ್ತೀವಿ. ಈ ರಸ್ತೆ ಮುಖಾಂತರ ಹೋದ್ರೆ ಮಿನಿಮಮ್ ಅಂದರೆ 2 ಕಿಲೋಮೀಟ್ರ್ ಸಮೀಪಾಗ್ತದೆ ಹುಲಿಗೆರೆ ಗ್ರಾಮ. ಅದು ಎಲ್ಲೇ ಮುಂದೆ ಕೊರಮನ ಗುಡಿ ಹತ್ರ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತದೆ ಮುಖ್ಯ ದಾರಿಗೆ. ಇದು ಅನುಕೂಲ ಅಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ಬೇಕಂದ್ರೆ ಈ ಫ್ಯಾಕ್ಟ್ರಿಯಿಂದ ಒಂದು ಲೇಔಟ್ ಇದೆ. ಆ ಲೇಔಟಿಗೆ ಪರ್ಮಿಷನ್ ಸಿಗಬೇಕಾದ್ರೆ ಈ ರಸ್ತೆ ಮುಖಾಂತರ ರಸ್ತೆ ಇದೆ ಅನ್ನೋ ಒಂದು ಕಾರಣಕ್ಕೆ ಆ ಲೇಔಟಿಗೆ ಪರ್ಮಿಷನ್ ಸಿಕ್ಕಿದೆ. NA KGP ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ. ಆದರೂ ಕೂಡ ಆ ಲೇಔಟ್ನವರು ಕೂಡ ಸುಮ್ಮನೆ ಕೂತ್ಕೊಂಡು ನಮಗೂ ಕೂಡ ನಮಗೂ ಹಿಡಿತಿದೆ. ಯಾಕೆ ಅವರು ಸುಮ್ಮನೆ ಕೂತ್ಕೊಂಡು? ಯಾಕಂದ್ರೆ ಮುಖ್ಯ ರಸ್ತೆ ಇದೆ. ಅದಕ್ಕೆ ನಾನು ನಗರಸಭೆಯ ಪೌರಾಯುಕ್ತರಿಗೆ ವಿನಂತಿ ಮಾಡ್ಕೊಳ್ಳೋದಂದರೆ ಆದಷ್ಟು ಬೇಗ ತಾವು ಇದರ ವಿರುದ್ಧ ಕ್ರಮ ಜರುಗಿಸದೆ ಹೋದ್ರಪ್ಪ ಅಂದ್ರೆ ನಾವು ಇಳಕಲ್ಲು ಮತ್ತು ಹುನಗುಂದ 2 ಅವಳಿ ತಾಲೂಕಿನಲ್ಲೂ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಆದರೂ ಕೂಡ ನಾವು ಮತ್ತು ಅದನ್ನು ಅಲ್ಲಿ ಏನೋ ನಮ್ಮದು ಫಲ ಸಿಗದೆ ಹೋದರೆ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆನೇ ಹೋರಾಟ ಮಾಡಬೇಕಾಗುತ್ತೆ. ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ಕೊತೀವಿ. ಇವತ್ತು ಜಿಲ್ಲಾಧ್ಯಕ್ಷರು ಬರಬೇಕಾಯಿತು, ಅನಿವಾರ್ಯ ಕಾರಣಗಳಿಂದ ಅವರು ಬರೋಕ್ಕಾಗಲಿಲ್ಲ. ಹಾಗಾಗಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ನಾವು ಮಾಡಬೇಕಾಯ್ತು. ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇಳಕಲ್ ಮತ್ತು ಹುನಗುಂದ ನಗರದಲ್ಲಿ ಪೌರಾಯುಕ್ತರಿಗೆ ಒಂದು ಮನವಿ ಕೊಟ್ಟಿದ್ವಿ. ಏನಪ್ಪ ಅಂತಂದರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಅಂತ ಪ್ರದರ್ಶನ ಮತ್ತು ಮಾರಾಟ ಮಾಡೋ ಮಳಿಗೆಗಳಿಂದ ಅಂದರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತಿದೆ ಅಂತಂದು. ಯಾವ ರೀತಿ ಮೋಸ ಆಗ್ತದೆ ಅಂತಂದು ಅದಕ್ಕೆ ನಾನು ಬಹಿರಂಗವಾಗಿ ತಮಗೆಲ್ಲರೂ ಹೇಳಿದೆ. ಇನ್ನೊಮ್ಮೆ ಯಾವ ರೀತಿ ಅನ್ನೋದು ಕೂಡ ಹೇಳ್ಬಿಡ್ತೀವಿ. 8 ಫೀಟಿನ ಒಂದು ಕಲ್ಲು ಅಂದರೆ 3 × 8 36 ಸೆಂಟಿಮೀಟ್ರು ಮತ್ತು 96 ಸೆಂಟಿಮೀಟ್ರು ಇಂಟು 144 ಡಿವೈಡೆಡ್ ಬೈ 144 ಇವ್ರು ಏನು ಮಾಡ್ತಾಯಿದ್ದಾರೆ 144 ಅಂತಂದು ಲೆಕ್ಕ ತಪ್ಪಿಸಿ ಸೂತ್ರಾತ್ಮಕವಾಗಿ ಹೋಗ್ತಾಯಿದ್ದಾರೆ. ಮಿನಿಮಮ್ 7 ಫೀಟ್ ಕಲ್ಲು ಮೋಸ ಆಗ್ತದೆ. ಅದಕ್ಕೆ ದಾಖಲೆ ಅನ್ನೋ ಹಾಗೆ ಸೌನೂರಿನ ಗ್ರಾಮದ ಒಂದಿಷ್ಟು ಜನ HM ಸ್ಟೋನ್ಸ್ ಅಂತಂದು ಒಂದು ಶೋರೂಮಿಗೆ ಕಲ್ಲು ತೊಗೊಳಕ್ಕೆ ಬರ್ತಾರೆ. HM ಸ್ಟೋನ್ ಅಂತಂದು 3800 ಸ್ಕ್ವೇರ್ ಫೀಟ್ ಅಲ್ಲಿ ಕಲ್ಲು ಖರೀದಿ ಮಾಡ್ತಾರೆ. HM ಸ್ಟೋನ್ ಅನ್ನೋ ಒಂದು ಶೋರೂಮ್ನಲ್ಲಿ 3800 ಸ್ಕ್ವೇರ್ ಫೀಟ್ ಕಲ್ಲನ್ನು ಖರೀದಿ ಮಾಡ್ಕೊತಾರೆ. ಖರೀದಿ ಮಾಡಿಕೊಂಡು ಹೋಗಿ ಊರಲ್ಲಿ ಒಳ್ಳೆ ಅವರು ಅಳತೆ ಮಾಡ್ತಾರೆ. ನಂಬೋದಿಲ್ಲ, ನೀವು ಯಾರು ನನ್ನ ಸ್ನೇಹಿತರು ಕೇಳಬೇಕು. 700 ಸ್ಕ್ವೇರ್ ಫೀಟ್ ಕಮ್ಮಿ ಬಂದಿದೆ ಕಲ್ಲು. 700 ಸ್ಕ್ವೇರ್ ಫೀಟ್ ಒಂದು ಗಾಡಿಗೆ. ಆ ಥರ 2 ಗಾಡಿ ತೊಗೊಂಡಿದ್ದಾರೆ ಅವರು. ಒಬ್ಬ ಬಡವರಾಗಲಿ ಶ್ರೀಮಂತರಾಗಲಿ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರನೇ ಇದೆ. ಒಂದು ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಅಂತಂದು. ಒಬ್ಬ ಮನೆ ಕಟ್ಟಬೇಕಾದ್ರೆ ಬೆವರಿನ ಜೊತೆ ಅವನ ರಕ್ತನ ಸುರಿಸಿರ್ತಾರೆ. ಏನೋ ನನ್ನ ಮನೆ ಚಂದ ಕಾಣಲಿ, ಇಳಕಲ್ ಕಲ್ಲು ಅಂದರೆ ಬಹಳ ತುಂಬ ಫೇಮಸ್ಸು. ಆ ಕಾರಣಕ್ಕೋಸ್ಕರ ಇಳಕಲ್ ಕಲ್ಲು ಖರೀದಿ ಮಾಡೋಕೆ ಅಂತ ಬಂದ್ರಪ್ಪ ಅಂದರೆ ಈ ಥರ ಈ ಶೋರೂಮ್ದವರು ಮೋಸ ಮಾಡ್ತಾರೆ ಜನರಿಗೆ. 3800 ಸ್ಕ್ವೇರ್ ಫೀಟ್ ಕಲ್ಲು ಹೋದಪ್ಪ ಅಂದ್ರೆ ಅಲ್ಲಿರೋದು 3100 ಸ್ಕ್ವೇರ್ ಫೀಟ್, 700 ಸ್ಕ್ವೇರ್ ಫೀಟ್ ಮೋಸ ಮಾಡ್ತಾರೆ. 1 ಸ್ಕ್ವೇರ್ ಫೀಟ್ 55 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕಲ್ಲು ತೊಗೊಂಡೋಗಿದ್ದಾರೆ. ಏನಾಯ್ತು ತಾವು ಲೆಕ್ಕ ಮಾಡ್ಕೊಂಡು. ಅಂದರೆ ಇಷ್ಟೊಂದು ಮೋಸ ಅಂತಂದರೆ ನಾವು ಹೋರಾಟ ಮಾಡಿದ್ರು ಕೂಡ ಜನರು ಇನ್ನೂ ತಿಳುವಳಿಕೆ ಆಗ್ತಾಯಿಲ್ಲ. ಆಮೇಲೆ ಇವರು ಪ್ರದರ್ಶನ ಮತ್ತು ಮಾರಾಟ ಒಂದು ಶೋರೂಮ್ದವರು ಕೂಡ ಎಲ್ಲಿಯೂ ಕೂಡ ತಮ್ಮ ಸೂತ್ರದ ಒಂದು ಬೋರ್ಡ್ ಕೂಡ ಎಲ್ಲಿ ಹಾಕೊಂಡಿಲ್ಲ. ಆಮೇಲೆ ಮೆಜರ್ಮೆಂಟ್ ಶೀಟ್ ಕೇಳಿದ್ರೆ ಅಂದರೆ ಏನು ಹೇಳ್ತಾರೆ ಅಂತಂದರೆ ಇವರು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತಂದು ಹೇಳ್ತಾರೆ. ಆಸ್ತಿಗಳನ್ನು ಸರ್ಕಾರಿ ಆಸ್ತಿಗಳ ಮೇಲೆ ಕಟ್ಟುವಂಥ ಎಲ್ಲ ಆಸ್ತಿಗಳನ್ನು ತಾವು ತೆರವು ಮಾಡಬಹುದು. ಆ ಪವರ್ ಆಫ್ ಅಥಾರಿಟಿ ನಿಮ್ಮ ಹತ್ರ ಇದೆ. ಆ ಕಾರಣಕ್ಕೋಸ್ಕರ ತಾವು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಸಾರ್ವಜನಿಕರಿಗೆ ಮತ್ತು ಅಲ್ಲಿರುವಂಥ ಹಿಂದೆ ಆಗಿರುವಂತಹ ಗುಡ್ಲಿಂಗಪ್ಪ ಪ್ಲಾಟಿನ ಜನರಿಗೆ ಓಡಾಡೋಕ್ಕೆ ಮತ್ತು ಉಳಿದ ಗ್ರಾಮಗಳಿಗೆ ಹೋಗುವಂತಹ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತಾ ಇದ್ದೀನಿ.
ಸಟಲೈಟ್ನ ಒಂದು ಚಿತ್ರ, ಹಾಗೆ ಆ ರಸ್ತೆಯ ಫ್ಯಾಕ್ಟರಿ ಇರುವಂಥ ಒಂದು ಚಿತ್ರ. ಇಷ್ಟೆಲ್ಲ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನಾನು ನಗರಸಭಾ ಪೌರಾಯುಕ್ತರು ಕೇಳೋದು ಒಂದೇ ಪ್ರಶ್ನೆ, ನೀವು ಯಾಕೆ ಇದನ್ನು ಇನ್ನೋರಿಗೆ ಆದರೂ ಕೂಡ ಕ್ರಮ ಜರುಗಿಸ್ತಾ ಇಲ್ಲ?